दोस्तों, आप सबको मेरा नमस्कार। ಹಿಂದಿ ಪಾಠಶಾಲಾ में आप सबका स्वागत है. ಸ್ನೇಹಿತರೆ, ನಾವು ಸುಲಭವಾಗಿ ಕನ್ನಡದ ಮುಖಾಂತರ ಹಿಂದಿಯನ್ನ ಕಲಿತಾ ಇದ್ದೀವಿ. ಇವತ್ತು 30ನೇ ದಿನ ಮತ್ತೆ ಕೊನೆಯ ದಿನ. ಇವತ್ತು ನಾನು ಇಡೀ ಒಂದು ತಿಂಗಳಲ್ಲಿ ಏನೆಲ್ಲ ಕಲ್ತಿದೀಯೋ ಅದನ್ನ ನಾನು ರಿವಿಷನ್ ಮಾಡ್ತಾ ಇದ್ದೀನಿ. ಕೇವಲ 20 ನಿಮಿಷದಲ್ಲಿ ಈ ರಿವಿಷನ್ ಅನ್ನ ಮುಗಿಸ್ಕೊಡ್ತೀನಿ. ಮತ್ತೆ ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದ್ರೆ ಎಲ್ಲವನ್ನೂ ಕನ್ನಡದಲ್ಲಿ ಹಾಕಿದ್ದೀನಿ. ಈಗ ಎಷ್ಟೋ ಜನ ಸರ್ ನಮಗೆ ಹಿಂದಿ ಓದೋದಕ್ಕೆ ಕಷ್ಟ ಆಗುತ್ತೆ, ಅದನ್ನ ಕನ್ನಡದಲ್ಲಿ ಕೊಡಿ ಅಂತ ಇದ್ರು. ಹಾಗಾಗಿ ಇವತ್ತು ನಾನು ಹಿಂದಿನಲ್ಲಿ ಟೈಪ್ ಮಾಡಲಿಲ್ಲ, ಕನ್ನಡದಲ್ಲೇ ಪೂರ್ತಿ ಟೈಪ್ ಮಾಡಿದ್ದೀನಿ. ಮತ್ತೆ ಪೂರ್ತಿ ಎಕ್ಸ್‌ಪ್ಲನೇಷನ್ ಕೊಡ್ತಾ ಹೋಗ್ತೀನಿ. ಇಷ್ಟನ್ನ ನೀವು ಕಲ್ತ್ಕೊಂಡ್ರೆ ಖಂಡಿತವಾಗೂ ನೀವು ಹಿಂದಿಯಲ್ಲಿ ಮಾತಾಡ್ಬೋದು. ಮತ್ತೆ ಯಾವ ರೀತಿಯಲ್ಲಿ ನೀವು ಸೆಂಟೆನ್ಸ್ ಮಾಡಬೇಕಾಗುತ್ತೆ, ಬೇಸಿಕ್ ಇಂದ ಹಿಡಿದು ಯಾವುದೇ ಪ್ರೀವಿಯಸ್ ನಾಲೆಡ್ಜ್ ಇಲ್ಲದೆ ನೀವು ಹಿಂದಿನ ಮಾತಾಡೋದಕ್ಕೆ ಕಲಿಯೋದಕ್ಕೆ ಈ ವಿಡಿಯೋ ನಿಜಕ್ಕೂ ನಿಮಗೆ ಹೆಲ್ಪ್‌ಫುಲ್ ಆಗುತ್ತೆ. ಬನ್ನಿ ಒಂದೊಂದಾಗಿ ಕಲಿತಾ ಹೋಗೋಣ. ವಿಡಿಯೋನ ಮೊದಲಿಂದ ಹಿಡಿದು ಕೊನೆವರೆಗೂ ನೋಡಿ. ಯಾಕಂದ್ರೆ ಪ್ರತಿಯೊಂದು ಕಂಟೆಂಟು ಇಂಪಾರ್ಟೆಂಟ್. ಈ ಚಾನಲ್‌ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ನೀವು ಈ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಯಾಕಂದ್ರೆ ನಿಮಗೆ ಇದರ ರಿಲೇಟೆಡ್ ಮತ್ತೆ ಮತ್ತೆ ವಿಡಿಯೋಸ್ ಹಾಕ್ತಾ ಇರ್ತೀನಿ ಗ್ರೂಪಲ್ಲಿ. ನೀವು ಅದನ್ನ ನೋಡ್ತಾ ಇರ್ಬೋದು. ಲಿಂಕ್ ನಿಮಗೆ ಬರುತ್ತೆ, ನೋಟಿಫಿಕೇಶನ್ ಬರುತ್ತೆ. ಖಂಡಿತವಾಗೂ ನೀವು ಹಿಂದಿಯನ್ನ ಕಲಿಬಹುದು. ಬನ್ನಿ, ಎಲ್ರಿಗೂ ಆಲ್ ದ ಬೆಸ್ಟ್. ಮತ್ತೆ ಇಷ್ಟು ದಿನಗಳು ನನ್ನ ಜೊತೆ ಇದ್ದು ಕಲಿತಿರೋರಿಗೆಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಯಾಕಂದ್ರೆ ಒಂದು ಉತ್ತಮವಾದ ಒಂದು ಕಲಿಕೆ ನಿಮ್ದಾಗಿದೆ. ಹೊಸದಾಗಿ ಒಂದು ಹೊಸ ಭಾಷೆಯನ್ನು ಕಲ್ತ್ಕೊಂಡಿದ್ದೀರಾ. ಬನ್ನಿ, ನಾವು ಈ ತಿಂಗಳೆಲ್ಲ ಏನು ಕಲ್ತಿದ್ದೀವಿ ಅದನ್ನ ಒಂದ್ಸಲ ರಿವೈಸ್ ಮಾಡ್ತಾ ಹೋಗೋಣ. ಮೈ ಅಂದ್ರೆ ನಾನು. ಮೈ ನಾನು. ಹಿಂದಿಯಲ್ಲಿ ಮೈ ಅಂತೀವಿ, ಕನ್ನಡದಲ್ಲಿ ನಾನು ಅಂತ ಹೇಳ್ತೀವಿ. ಹಮ್ ಅಂದ್ರೆ ನಾವು. ನಾವು ಅಂತ ಹೇಳ್ಬೇಕಾ? ಹಮ್. ಹಾಗೆ ನೀನು ಅಂತ ಹೇಳೋದಕ್ಕೆ ಹಿಂದಿನಲ್ಲಿ ಎರಡಿದೆ, ತೂ ಮತ್ತೆ ತುಮ್. ತೂ ತುಮ್ ಎರಡಕ್ಕೂ ಏನು ನೀನು ಅಂತೀವಲ್ಲ, ಅದಕ್ಕೆ ತೂ ಯೂಸ್ ಮಾಡ್ಬೋದು ಅಥವಾ ತುಮ್ ಅಂತ ಯೂಸ್ ಮಾಡಿ. ಓಕೆ. ಆಪ್ ಅಂತ ಹೇಳ್ಬೇಕು ಯಾರಿಗೆ? ನೀವು ಅಂತ ಹೇಳ್ಬೇಕಾದ್ರೆ ನೀವು ಆಪ್. ಹಾಗೆ ಯಹ್ ಅಂದ್ರೆ ಇವನು ಯಹ್ ಹೇಳ್ತೀವಿ. ಇವಳು ಹೇಳ್ಬೇಕಾದ್ರೂ ಯಹ್ ಅಂತ ಹೇಳ್ಬೇಕು. ಹಾಗೆ ಇದು ಅಂತ ಹೇಳೋದಕ್ಕೂ ಯಹ್ ಯೂಸ್ ಮಾಡ್ತೀವಿ. ಇವನು ಇವಳು ಇದು ಮೂರಕ್ಕೂ ಯಹ್ ಬರಬೇಕು. ಹಾಗೆ ಎ ಅಂದ್ರೆ ಇವರು ಮತ್ತೆ ಇವು. ಇವರು ಅನ್ನೋದಕ್ಕೆ ಎ, ಇವು. ಯಾಕಂದ್ರೆ ಹಿಂದಿನಲ್ಲಿ ನಾವು ವಸ್ತುಗಳಿಗೂ ಎ ಅಂತಾನೆ ಹೇಳ್ತೀವಿ, ಇವು ಅಂತಾನೆ ಹೇಳ್ತೀವಿ. ವಹ್ ಅಂದ್ರೆ ಅವನು ಅವಳು ಅದು. ಅವನು ಅವಳು ಅದು. ಹಾಗೆ ವೇ ಅಂದ್ರೆ ಅವರು ಅವುಗಳು ಬರುತ್ತೆ. ನೆಕ್ಸ್ಟ್ ನೋಡೋಣ. ಮೈ ಅಂದ್ರೆ ಹೂ ಅಲ್ವಾ? ಮೈ ಹೂ. ಮೈ ಬಂದಾಗ ಲಾಸ್ಟ್ ಅಲ್ಲಿ ಹೂ ಬರಬೇಕು. ಈಗಾಗಲೇ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ. ಮೈ ಹೂ ಅಂದ್ರೆ ನಾನು ಇದ್ದೀನಿ. ಮೈ ಘರ್ ಮೇ ಹೂ, ನಾನು ಮನೆಯಲ್ಲಿ ಇದ್ದೀನಿ. ಮೈ ಆಫೀಸ್ ಮೇ ಹೂ, ನಾನು ಆಫೀಸಲ್ಲಿ ಇದ್ದೀನಿ. ಹಾಗೆ ಬರುತ್ತೆ. ಹಾಗೆ ಹಮ್ ಬಂದಾಗ ಹೇ ಬರಬೇಕು. ಹಮ್ ಹೇ. ಹಮ್ ಘರ್ ಮೇ ಹೇ. ಹಮ್ ಘರ್ ಮೇ ಹೇ. ತೂ ಹೇ ಅಂದ್ರೆ ನೀನು ಇದೀಯಾ. ತೂ ಘರ್ ಮೇ ಹೇ, ನೀನು ಮನೆಯಲ್ಲಿ ಇದೀಯಾ. ಹಾಗೆ ತುಮ್ ಹೋ ಅಂದ್ರೆ ನೀನು ಇದೀಯಾ. ತುಮ್ ಘರ್ ಮೇ ಹೋ, ನೀನು ಮನೆಯಲ್ಲಿ ಇದೀಯಾ. ತುಮ್ ಗ್ರೌಂಡ್ ಮೇ ಹೋ, ನೀನು ಗ್ರೌಂಡ್ ಅಲ್ಲಿ ಇದೀಯಾ. ತುಮ್ ಸ್ಕೂಲ್ ಮೇ ಹೋ, ನೀನು ಸ್ಕೂಲಲ್ಲಿ ಇದೀಯಾ. ತುಮ್ ಹೋ ಇರ್ಲೇಬೇಕು, ಮೈ ಹೂ ಇರ್ಬೇಕು. ಆಪ್ ಅಂದ್ರೆ ಹೇ ಬರುತ್ತೆ, ನೀವು ಇದೀರಾ. ಆಪ್ ಘರ್ ಮೇ ಹೇ, ನೀವು ಮನೆಯಲ್ಲಿ ಇದ್ದೀರಾ. ಒಂದೇ ಎಕ್ಸಾಂಪಲ್ ಕೊಡ್ತೀನಿ, ನೀವು ಅದೇ ತರ ಬೇರೆ ಬೇರೆ ಸೆಂಟೆನ್ಸ್ ಗಳನ್ನ ಎಕ್ಸಾಂಪಲ್ ಆಗಿ ಯೂಸ್ ಮಾಡಿ. ಯಹ್ ಹೈ ಎಂದಾಗ ಇವನು ಇದ್ದಾನೆ, ಇವಳು ಇದ್ದಾಳೆ, ಇದು ಇದೆ. ಮೂರಕ್ಕೂ ನೋಡಿ ಆಗುತ್ತೆ. ಯಹ ಘರ್ ಮೇ ಹೇ ಅಂದ್ರೆ ಇವನು ಮನೆಯಲ್ಲಿ ಇದ್ದಾನೆ. ಯಹ ಘರ್ ಮೇ ಹೇ, ಇವಳು ಮನೆಯಲ್ಲಿ. ಯಹ ಘರ್ ಮೇ ಹೇ, ಇದು ಮನೆಯಲ್ಲಿ ಇದೆ. ನಾಯಿ ಮನೆಯಲ್ಲಿ ಇದ್ರೆ ಕುತ್ತ ಘರ್ ಮೇ ಹೇ ಅಂತ ಹೇಳ್ತೀವಲ್ಲ, ಅದನ್ನ ಇದು ಮನೆಯಲ್ಲಿ ಇದೆ. ಹಾಗೆ ಯಹ ಘರ್ ಮೇ ಹೇ ಅಂತ ಹೇಳ್ತೀವಿ. ಯೇ ಹೇ ಅಂದ್ರೆ ಪ್ಲೂರಲ್ ಫಾರ್ಮ್ ಆಗುತ್ತೆ. ಇವರು ಇದ್ದಾರೆ. ಯೇ ಘರ್ ಮೇ ಹೇ, ಇವರು ಮನೆಯಲ್ಲಿ ಇದ್ದಾರೆ. ಯೇ ಘರ್ ಮೇ ಹೇ, ಇವು ಮನೆಯಲ್ಲಿ ಇವೆ. ವಹ್ ಹೇ ಎಂದಾಗ ಅವನು ಇದ್ದಾನೆ. ವಹ್ ಹೇ, ವಹ್ ಹೇ ಅವಳು ಇದ್ದಾಳೆ. ವಹ್ ಹೇ ಅದು ಇದೆ. ವಹ್ ಘರ್ ಮೇ ಹೇ, ಅವನು ಮನೆಯಲ್ಲಿ ಇದ್ದಾನೆ. ವಹ್ ಘರ್ ಮೇ ಹೇ, ಅವಳು ಮನೆಯಲ್ಲಿ ಇದ್ದಾಳೆ. ವಹ್ ಘರ್ ಮೇ ಹೇ, ಅದು ಮನೆಯಲ್ಲಿ ಇದೆ. ಮೂರಕ್ಕೂ ಸೇಮ್ ಸೆಂಟೆನ್ಸ್. ವೇ ಹೇ ಎಂದಾಗ ಅವರು ಇದ್ದಾರೆ. ವೇ ಘರ್ ಮೇ ಹೇ, ಅವರು ಮನೆಯಲ್ಲಿ ಇದ್ದಾರೆ. ವೇ ಹೇ, ವೇ ಘರ್ ಮೇ ಹೇ, ಅವು ಮನೆಯಲ್ಲಿ ಇವೆ ಅಂತ ಆಗುತ್ತೆ. ಈ ತರ ಸೆಂಟೆನ್ಸ್ ಸ್ಟ್ರಕ್ಚರ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಲೈಡ್. ಇಡೀ ವಿಡಿಯೋದ ಇಂಪಾರ್ಟೆಂಟ್ ಸ್ಲೈಡ್ ಅಂದ್ರೆ ಇದು. ಮೈ ಹೂ, ಹಮ್ ಹೇ, ತೂ ಹೇ, ತುಮ್ ಹೋ, ಸ್ಟಾರ್ಟಿಂಗ್ ಎಂಡಿಂಗ್ ಅದು. ಆಪ್ ಹೇ, ಯಹ್ ಹೇ, ಯೇ ಹೇ, ವಹ್ ಹೇ, ವೇ ಹೇ. ಇದನ್ನ ಪಕ್ಕಾ ಕಲ್ತ್ಕೊಂಡ್ರೆ ಇದ್ರ ಬೇಸಲ್ಲಿ ನಾವು ಬೇರೆ ಬೇರೆ ಸೆಂಟೆನ್ಸ್ ಗಳನ್ನ ಮಾಡ್ತಾ ಹೋಗ್ತೀವಿ. ಈಗ ನೋಡಿ, ಮೈ ಹೂ ಕಲ್ತ್ಕೊಂಡ್ರಲ್ವಾ? ಮೈ ಲಡ್ಕಾ ಹೂ, ನಾನು ಹುಡುಗ. ಮೈ ಲಡ್ಕಾ ಹೂ.
ಹಾಗೆ ಏ ಲಡ್ಕೆ ಹೇ ಇವರು ಹುಡುಗರು, ಹಮ್ ಲಡ್ಕೆ ಹೇ ನಾವು ಹುಡುಗರು, ವಹ ಲಡ್ಕಾ ಹೇ ಅವನು ಹುಡುಗ, ತೂ ಲಡ್ಕಾ ಹೇ ನೀನು ಹುಡುಗ, ತುಮ್ ಲಡ್ಕೆ ಹೋ ತೂ ತುಮ್ ಎರಡು ಸೇಮ್ ಅಂತ ಹೇಳಿದ್ದೀನಲ್ಲ ನೀನು ಹುಡುಗ, ಆಪ್ ಲಡ್ಕೆ ಹೇ ನೀವು ಹುಡುಗರು, ಯಹ ಲಡ್ಕಾ ಹೇ ಇವನು ಹುಡುಗ, ವೇ ಲಡ್ಕೆ ಹೇ ಅವರು ಹುಡುಗರು. ಇಲ್ಲಿ ಲಡ್ಕಾ ಪ್ಲೇಸ್ ಅಲ್ಲಿ ಯಾವ ಇದನ್ನ ಬೇಕಾದ್ರೂ ರಿಪ್ಲೇಸ್ ಮಾಡಿ, ಲಡ್ಕಿ ಹಾಕಿ ಅಥವಾ ಟೀಚರ್ ಹಾಕಿ ಯಾವ ವರ್ಡ್ ಬೇಕಾದ್ರೂ ಹಾಕ್ಬಹುದು. ಮೈ ಪಿತಾಜಿ ಹೂ, ಹಮ್ ಉಸ್ಕೆ ದೋಸ್ತ್ ಹೇ, ಏನಾದ್ರೂ ಹಾಕ್ತಾ ಹೋಗ್ಬೋದು. ಹಾಗೆ ಕ್ವೆಶ್ಚನ್ ಮಾಡೋದನ್ನ ಕಲಿಬೇಕಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದನ್ನ ಈ ಸ್ಲೈಡ್ ಅಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೈ ಕೌನ್ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದೀನಿ. ಕೌನ್ ಅಂದ್ರೆ ಯಾರು ಗೊತ್ತಾಗಿದೆ. ಮೈ ಕೌನ್ ಹೂ ನಾನು ಯಾರು, ಹಮ್ ಕೌನ್ ಹೇ ನಾವು ಯಾರು, ತೂ ಕೌನ್ ಹೇ ನೀನು ಯಾರು, ತುಮ್ ಕೌನ್ ಹೋ ನೀನು ಯಾರು, ಆಪ್ ಕೌನ್ ಹೇ ನೀವು ಯಾರು, ಯಹ ಕೌನ್ ಹೇ ಇವನು ಯಾರು, ಯೇ ಕೌನ್ ಹೇ ಇವರು ಯಾರು, ವಹ ಕೌನ್ ಹೇ ಅವನು ಯಾರು, ವೇ ಕೌನ್ ಹೇ ಅವರು ಯಾರು. ನೋಡಿ ಮೈ ಹೂ ಹಮ್ ಹೇ ಕಲ್ತಿದ್ರಿಂದಾಗಿ ಇಲ್ಲಿ ಜಸ್ಟ್ ಕೌನ್ ಆಡ್ ಮಾಡಿ ಎಲ್ಲಾ ತರದ ಸೆಂಟೆನ್ಸ್ ಅನ್ನು ಕ್ವೆಶ್ಚನ್ ಕೇಳೋದಕ್ಕೆ ಈಸಿಯಾಗಿ ಆಯ್ತು. ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಕೌನ್ ಅಂದ್ರೆ ಯಾರು. ಈಗ ಕಹಾ ಅಂದ್ರೆ ನಾನು ಎಲ್ಲಿ, ಕಹಾ ಅಂದ್ರೆ ಎಲ್ಲಿ. ಮೈ ಕಹಾ ಹೂ ನಾನು ಎಲ್ಲಿ ಇದ್ದೀನಿ, ಯೇ ಕಹಾ ಹೇ ಇವರು ಎಲ್ಲಿದ್ದಾರೆ, ಹಮ್ ಕಹಾ ಹೇ ನಾವು ಎಲ್ಲಿದ್ದೀವಿ, ವಹ ಕಹಾ ಹೇ ಅವನು ಎಲ್ಲಿದ್ದಾನೆ, ತೂ ಕಹಾ ಹೇ ನೀನೆಲ್ಲಿದೀಯಾ, ತುಮ್ ಕಹಾ ಹೋ ನೀನು ಎಲ್ಲಿದೀಯಾ, ಆಪ್ ಕಹಾ ಹೇ ನೀವು ಎಲ್ಲಿ ಇದ್ದೀರಾ, ಯಹ ಕಹಾ ಹೇ ಇವನು ಎಲ್ಲಿ ಇದ್ದಾನೆ ಅಥವಾ ಇವಳು ಎಲ್ಲಿ ಇದ್ದಾಳೆ, ಇದು ಎಲ್ಲಿದೆ, ಎಲ್ಲದಕ್ಕೂ ಬರುತ್ತೆ. ವೇ ಕಹಾ ಹೇ ಅವರು ಎಲ್ಲಿ ಇದ್ದಾರೆ ಅಥವಾ ಅವು ಎಲ್ಲಿ ಇವೆ ಅಷ್ಟಕ್ಕೂ ಬರುತ್ತೆ. ಸೊ ಮೈ ಈಗ ಕ್ರಿಯಾಪದ ಯೂಸ್ ಮಾಡಿ ಸೆಂಟೆನ್ಸ್ ಮಾಡೋಣ. ಮೈ ದೇಖ್ತಾ ಹೂ ಅಂದ್ರೆ ನಾನು ನೋಡುತ್ತೇನೆ, ಮೈ ದೇಖ್ತಾ ಹೂ. ಹಮ್ ದೇಖ್ತೆ ಹೇ ನಾವು ನೋಡುತ್ತೇವೆ, ತೂ ದೇಖ್ತಾ ಹೇ ನೀನು ನೋಡುತ್ತೀಯ, ತುಮ್ ದೇಖ್ತೆ ಹೋ ನೀನು ನೋಡುತ್ತೀಯ, ಆಪ್ ದೇಖ್ತೆ ಹೇ ನೀವು ನೋಡುತ್ತೀರಾ, ಯಹ ದೇಖ್ತಾ ಹೇ ಇವನು ನೋಡುತ್ತಾನೆ, ಯಹ ದೇಖ್ತಿ ಹೇ ಆದ್ರೆ ಇವಳು ನೋಡುತ್ತಾಳೆ, ಯೇ ದೇಖ್ತೆ ಹೇ ಇವರು ನೋಡುತ್ತಾರೆ, ವಹ ದೇಖ್ತಾ ಹೇ ಅವನು ನೋಡುತ್ತಾನೆ, ವಹ ದೇಖ್ತಿ ಹೇ ಅಂದ್ರೆ ಅವಳು ನೋಡುತ್ತಾಳೆ, ವೇ ದೇಖ್ತೆ ಹೇ ಅವರು ನೋಡುತ್ತಾರೆ. ಸೆಂಟೆನ್ಸ್ ಇಲ್ಲಿ ದೇಖ್ ಅನ್ನೋದು ಕ್ರಿಯಾಪದ. ಈ ತರದೊಂದು 50 ವರ್ಬ್ಸ್ ಅನ್ನ ಕಲ್ತ್ಕೊಂಡ್ಬಿಡಿ. ಆವಾಗ ನಿಮ್ಗೆ ನನ್ನ ಇದರಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆ ಎಲ್ಲ ವಿಡಿಯೋಗಳನ್ನ ನೋಡಿದ್ರೆ ಖಂಡಿತ ನಿಮ್ಗೆ ಇದ್ರದ್ದು ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. 1000 ವರ್ಡ್ಸ್ ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ವರ್ಬ್ಸ್ ಇದೆ, ಬೇರೆ ಬೇರೆ ವರ್ಡ್ಸ್ ಮೀನಿಂಗ್ಸ್ ಎಲ್ಲ ಗೊತ್ತಿದೆ. 1000 ವರ್ಡ್ಸ್ ಅನ್ನ ಕಲ್ತ್ರೆ ಈ ವಿಡಿಯೋನ ಜೊತೆಲಿ ಇಟ್ಕೊಂಡು ನೀವು ಅದನ್ನೆಲ್ಲ ಫಾಲೋ ಮಾಡಿದ್ರೆ 100% ನೀವು ಹಿಂದಿಯಲ್ಲಿ ಮಾತಾಡ್ಬೋದು. ಸೊ ದೇಖ್ ಇದ್ರೆ ಅಲ್ಲಿ ದೇಖ್ ಪ್ಲೇಸ್ ಅಲ್ಲಿ ಮೈ करता हूँ, मैं खाता हूँ, मैं सीखता हूँ, मैं उठता हूँ, मैं बैठता हूँ, ಹಾಗೆ ಬೇರೆ ಬೇರೆ ಸೆಂಟೆನ್ಸ್ ಮಾಡಬಹುದು. ಮೈ ಕ್ಯಾ ದೇಖ್ತಾ ಹೂ ಪ್ರಶ್ನೆ, ಕ್ಯಾ ಅಂದ್ರೆ ಏನು ಅಂತ. ಮೈ ಕ್ಯಾ ದೇಖ್ತಾ ಹೂ, ಹಮ್ ಕ್ಯಾ ನಾನು ಏನು ನೋಡುತ್ತೇನೆ, ಹಮ್ ಕ್ಯಾ ದೇಖ್ತೆ ಹೇ ನಾವು ಏನು ನೋಡುತ್ತೇವೆ, ತೂ ಕ್ಯಾ ದೇಖ್ತಾ ಹೇ ನೀನು ಏನು ನೋಡುತ್ತೀಯ, ತುಮ್ ಕ್ಯಾ ದೇಖ್ತೆ ಹೋ ನೀನು ಏನು ನೋಡುತ್ತೀಯ, ಆಪ್ ಕ್ಯಾ ದೇಖ್ತೆ ಹೇ ನೀವು ಏನು ನೋಡುತ್ತೀರಾ, ಯಹ ಕ್ಯಾ ದೇಖ್ತಾ ಹೇ ಇವನು ಏನು ನೋಡುತ್ತಾನೆ, ಯೇ ಕ್ಯಾ ದೇಖ್ತೆ ಹೇ ಇವರು ಏನು ನೋಡುತ್ತಾರೆ, ವಹ ಕ್ಯಾ ದೇಖ್ತಾ ಹೇ ಅವನು ಏನು ನೋಡುತ್ತಾನೆ, ವೇ ಕ್ಯಾ ದೇಖ್ತೆ ಹೇ ಅವರು ಏನು ನೋಡುತ್ತಾರೆ. ಇದನ್ನ ಸ್ತ್ರೀಲಿಂಗ್ ಮಾಡಬೇಕು ಅಂದ್ರೆ ತೀ ಮಾಡಿದ್ರಾಯ್ತು. ಮೈ ಕ್ಯಾ ದೇಖ್ತಿ ಹೂ, ಹಮ್ ಕ್ಯಾ ದೇಖ್ತಿ ಹೇ, ತೂ ಕ್ಯಾ ದೇಖ್ತಿ ಹೇ, ತುಮ್ ಕ್ಯಾ ದೇಖ್ತಿ ಹೋ ಮಾಡಿದ್ರಾಯ್ತು. ಈಗ ಕ್ಯೂ ಅಂದ್ರೆ ಯಾಕೆ ಅಂತ, ವೈ ಯಾಕೆ ಅಂತ. ಮೈ ಕ್ಯೂ ದೇಖ್ತಾ ಹೂ ನಾನು ಯಾಕೆ ನೋಡುತ್ತೇನೆ, ಹಮ್ ಕ್ಯೂ ದೇಖ್ತೆ ಹೇ ನಾವು ಯಾಕೆ ನೋಡುತ್ತೇವೆ, ತೂ ಕ್ಯೂ ದೇಖ್ತಾ ಹೇ ನೀನು ಏಕೆ ನೋಡುತ್ತಿ. ಇದನ್ನೆಲ್ಲ ನೋಟ್ಬುಕ್ ಇಟ್ಕೊಂಡು ಬರ್ಕೊಂಡ್ಬಿಡಿ, ನಾನು ಹೇಳೋದನ್ನೆಲ್ಲ ಪ್ರಾಕ್ಟೀಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ತೂ ಕ್ಯೂ ದೇಖ್ತಾ ಹೇ ನೀನು ಏಕೆ ನೋಡುತ್ತೀಯ, ತುಮ್ ಕ್ಯೂ ದೇಖ್ತೆ ಹೋ ನೀನು ಏಕೆ ನೋಡುತ್ತೀಯ, ಆಪ್ ಕ್ಯೂ ದೇಖ್ತೆ ಹೇ ನೀವು ಏಕೆ ನೋಡುತ್ತೀರಾ,
ಯಹ ಕ್ಯೂ ದೇಖ್ತಾ ಹೇ ಇವನು ಏಕೆ ನೋಡುತ್ತಾನೆ. ಯೇ ಕ್ಯೂ ದೇಖ್ತೆ ಹೇ ಇವರು ಏಕೆ ನೋಡುತ್ತಾರೆ. ವಹ ಕ್ಯೂ ದೇಖ್ತಾ ಹೇ ಅವನು ಏಕೆ ನೋಡುತ್ತಾನೆ. ವೇ ಕ್ಯೂ ದೇಖ್ತೆ ಹೇ ಅವರು ಏಕೆ ನೋಡುತ್ತಾರೆ. ಒಂದೊಂದು ಸ್ಲೈಡಿಗೂ ನೀವು ಅಷ್ಟಷ್ಟು ಟೈಮ್ ಕೊಡ್ತಾ ಹೋಗಬೇಕು. ಆವಾಗ ಖಂಡಿತವಾಗ್ಲೂ ನೀವು ಕಲಿಬಹುದು. ನಾನೀಗ ಕಹಾ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಕಹಾ ಅಂದ್ರೆ ಎಲ್ಲಿ ಅಂತ, ವೇರ್. ಮೈ ಕಹಾ ದೇಖ್ತಾ ಹೂಂ ನಾನು ಎಲ್ಲಿ ನೋಡುತ್ತೇನೆ. ಹಮ್ ಕಹಾ ದೇಖ್ತೆ ಹೇ ನಾವು ಎಲ್ಲಿ ನೋಡುತ್ತೇವೆ. ತೂ ಕಹಾ ದೇಖ್ತಾ ಹೇ ನೀನು ಎಲ್ಲಿ ನೋಡುತ್ತೀಯ. ತುಮ್ ಕಹಾ ದೇಖ್ತೆ ಹೋ ನೀನು ಎಲ್ಲಿ ನೋಡುತ್ತೀಯ. ಆಪ್ ಕಹಾ ದೇಖ್ತೆ ಹೇ ನೀವು ಎಲ್ಲಿ ನೋಡುತ್ತೀರಾ. ಯಹ ಕಹಾ ದೇಖ್ತಾ ಹೇ ಇವನು ಎಲ್ಲಿ ನೋಡುತ್ತಾನೆ. ಯೇ ಕಹಾ ದೇಖ್ತೆ ಹೇ ಇವರು ಎಲ್ಲಿ ನೋಡುತ್ತಾರೆ. ವಹ ಕಹಾ ದೇಖ್ತಾ ಹೇ ಅವನು ಎಲ್ಲಿ ನೋಡುತ್ತಾನೆ. ವೇ ಕಹಾ ದೇಖ್ತೆ ಹೇ ಅವರು ಎಲ್ಲಿ ನೋಡುತ್ತಾರೆ. ಮೈ ಕಬ್ ದೇಖ್ತಾ ಹೂಂ ಕಬ್ ಅಂದ್ರೆ ಯಾವಾಗ. ನೋಡಿ ಇಲ್ಲಿ ಕ್ರಿಯಾಪದ ಚೇಂಜ್ ಮಾಡ್ತಾ ಹೋಗಿ, ಅವಾಗ ನಿಮ್ಗೆ ಎಷ್ಟು ಸೆಂಟೆನ್ಸ್ಗಳು ಬೇಕಾದ್ರೂ ಸಿಗುತ್ತೆ. ಕಬ್ ಅಂದ್ರೆ ಯಾವಾಗ. ಮೈ ಕಬ್ ದೇಖ್ತಾ ಹೂಂ ನಾನು ಯಾವಾಗ ನೋಡುತ್ತೇನೆ. ಯೇ ಕಬ್ ದೇಖ್ತೆ ಹೇ ಇವರು ಯಾವಾಗ ನೋಡುತ್ತಾರೆ. ಹಮ್ ಕಬ್ ದೇಖ್ತೆ ಹೇ ನಾವು ಯಾವಾಗ ನೋಡುತ್ತೇವೆ. ವಹ ಕಬ್ ದೇಖ್ತಾ ಹೇ ಅವನು ಯಾವಾಗ ನೋಡುತ್ತಾನೆ. ತೂ ಕಬ್ ದೇಖ್ತಾ ಹೇ ನೀನು ಯಾವಾಗ ನೋಡುತ್ತೀಯ. ತುಮ್ ಕಬ್ ದೇಖ್ತೆ ಹೋ ನೀನು ಯಾವಾಗ ನೋಡುತ್ತೀಯ. ಆಪ್ ಕಬ್ ದೇಖ್ತೆ ಹೇ ನೀವು ಯಾವಾಗ ನೋಡುತ್ತೀರಾ. ಯಹ ಕಬ್ ದೇಖ್ತಾ ಹೇ ಇವನು ಯಾವಾಗ ನೋಡುತ್ತಾನೆ. ವೇ ಕಬ್ ದೇಖ್ತೆ ಹೇ ಅವರು ಯಾವಾಗ ನೋಡುತ್ತಾರೆ. ಮೈ ಕೈಸೆ ದೇಖ್ತಾ ಹೂಂ ಕೈಸೆ ಅಂದ್ರೆ ಹೇಗೆ ಅಂತ, ಹೌ. ಮೈ ಕೈಸೆ ದೇಖ್ತಾ ಹೂಂ ನೋಡಿ, ಒಂದೇ ಕ್ರಿಯಾಪದಕ್ಕೆ ಹೇಳ್ತಾ ಇದ್ದೀನಿ. ನೀವು ಆ ಥರದ 50 ಕ್ರಿಯಾಪದಗಳಿಗೆ ಸೆಂಟೆನ್ಸ್ ಮಾಡಿದರೆ 50 ಇಂಟು ಇಷ್ಟು ಸೆಂಟೆನ್ಸ್ಗಳು, ಒಂದು ಸಾವಿರಾರು ಸೆಂಟೆನ್ಸ್ಗಳು ನಿಮಗೆ ಸಿಗುತ್ತೆ. ಮೈ ಕೈಸೆ ದೇಖ್ತಾ ಹೂಂ ಹಿಂದಿ ಕಲಿಯೋದು ಹಾಗೇನೆ, ಪ್ರಾಕ್ಟೀಸ್ ಮಾಡಬೇಕು. ಮೈ ಕೈಸೆ ದೇಖ್ತಾ ಹೂಂ ನಾನು ಹೇಗೆ ನೋಡುತ್ತೇನೆ. ಹಮ್ ಕೈಸೆ ದೇಖ್ತೆ ಹೇ ನಾವು ಹೇಗೆ ನೋಡುತ್ತೇವೆ. ತೂ ಕೈಸೆ ದೇಖ್ತಾ ಹೇ ನೀನು ಹೇಗೆ ನೋಡುತ್ತೀಯಾ. ತುಮ್ ಕೈಸೆ ದೇಖ್ತೆ ಹೋ ನೀನು ಹೇಗೆ ನೋಡುತ್ತೀಯಾ. ಆಪ್ ಕೈಸೆ ದೇಖ್ತೆ ಹೇ ನೀವು ಹೇಗೆ ನೋಡುತ್ತೀರಾ. ಯಹ ಕೈಸೆ ದೇಖ್ತಾ ಹೇ ಇವನು ಹೇಗೆ ನೋಡುತ್ತಾನೆ. ಯೇ ಕೈಸೆ ದೇಖ್ತೆ ಹೇ ಇವರು ಹೇಗೆ ನೋಡುತ್ತಾರೆ. ವಹ ಕೈಸೆ ದೇಖ್ತಾ ಹೇ ಅವನು ಹೇಗೆ ನೋಡುತ್ತಾನೆ. ವೇ ಕೈಸೆ ದೇಖ್ತೆ ಹೇ ಅವರು ಹೇಗೆ ನೋಡುತ್ತಾರೆ. ಹಾಗೆ ಮೈ ಕೈಸೆ ಪಡ್ತಾ ಹೂಂ, ಮೈ ಕೈಸೆ ಖಾತಾ ಹೂಂ, ಮೈ ಕೈಸೆ ಸೋತಾ ಹೂಂ ಏನಾದರೂ ಮಾಡಿ. ಮೈ ದೇಖ್ ರಹಾ ಹೂಂ ಈಗ ನೋಡಿ ಕಾಲ ಟೆನ್ಸ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಈಗ ನಾನು ನೋಡುತ್ತಿದ್ದೇನೆ. ಅದರಲ್ಲಿ ಹೇಳಿದ್ದನ್ನೆಲ್ಲ ಇಲ್ಲಿಗೂ ಮತ್ತೆ ನೀವು ಕ್ವೆಶ್ಚನ್ ಅನ್ನ ಸೇರಿಸ್ತಾ ಹೋಗ್ಬೋದು. ನಾನು ಇಲ್ಲಿ ಸೆಂಟೆನ್ಸ್ ಒಂದು ಮಾತ್ರ ಕೊಡ್ತೀನಿ. ಮೈ ದೇಖ್ ರಹಾ ಹೂಂ ನಾನು ನೋಡುತ್ತಿದ್ದೇನೆ. ಅಲ್ಲಿ ನೋಡುತ್ತೇನೆ ಇದ್ದಿದ್ದು ಇಲ್ಲಿ ನೋಡುತ್ತಿದ್ದೇನೆ. ಹಮ್ ದೇಖ್ ರಹೇ ಹೇ ನಾವು ನೋಡುತ್ತಿದ್ದೇವೆ. ತೂ ದೇಖ್ ರಹಾ ಹೇ ನೀನು ನೋಡುತ್ತಿದ್ದೀಯಾ. ತುಮ್ ದೇಖ್ ರಹೇ ಹೋ ನೀನು ನೋಡುತ್ತಿದ್ದೀಯಾ. ಆಪ್ ದೇಖ್ ರಹೇ ಹೇ ನೀವು ನೋಡುತ್ತಿದ್ದೀರಾ. ಯಹ ದೇಖ್ ರಹಾ ಹೇ ಇವನು ನೋಡುತ್ತಿದ್ದಾನೆ. ಯೇ ದೇಖ್ ರಹೇ ಹೇ ಇವರು ನೋಡುತ್ತಿದ್ದಾರೆ. ವಹ ದೇಖ್ ರಹಾ ಹೇ ಅವನು ನೋಡುತ್ತಿದ್ದಾನೆ. ವೇ ದೇಖ್ ರಹೇ ಹೇ ಅವರು ನೋಡುತ್ತಿದ್ದಾರೆ. ಹಾಗೆ ದೇಖ್ ಇರೋ ಜಾಗದಲ್ಲಿ ಬೇರೆ ವರ್ಬನ್ನು ಹಾಕಿದ್ರೆ ಮೈ ಕರ್ ರಹಾ ಹೂಂ, ಹಮ್ ಕರ್ ರಹೇ ಹೇ, ತೂ ಕರ್ ರಹಾ ಹೇ, ಮೈ ಪಡ್ ರಹಾ ಹೂಂ, ಹಮ್ ಪಡ್ ರಹೇ ಹೇ ಚೇಂಜ್ ಆಗ್ತಾ ಹೋಗುತ್ತೆ. ಜಸ್ಟ್ ನೀವು ಚೇಂಜ್ ಮಾಡೋದೇನು ವರ್ಬ್ ಮಾತ್ರ. ಮೈ ದೇಖೂಂಗಾ ಅಂದ್ರೆ ಐ ವಿಲ್ ಸಿ ಅಂತ, ಫ್ಯೂಚರ್. ನಾನು ನೋಡುವೆನು. ಹಮ್ ದೇಖೇಂಗೆ ನಾವು ನೋಡುವೆವು. ತೂ ದೇಖೇಗಾ ನೀನು ನೋಡುವೆ. ತುಮ್ ದೇಖೋಗೆ ನೀನು ನೋಡುವೆ. ಆಪ್ ದೇಖೇಂಗೆ ನೀವು ನೋಡುವಿರಿ. ಯಹ ದೇಖೇಗಾ ಇವನು ನೋಡುವನು. ಯೇ ದೇಖೇಂಗೆ ಇವರು ನೋಡುವರು. ವಹ ದೇಖೇಗಾ ಅವನು ನೋಡುವನು. ವೇ ದೇಖೇಂಗೆ ಅವರು ನೋಡುವರು. ಈಗ ಭೂತಕಾಲದಲ್ಲಿ ಪಾಸ್ಟ್ ಟೆನ್ಸ್ ಆಗೋಗಿರೋದನ್ನ ಹೇಳಬೇಕು. ಮೈನೆ ದೇಖಾ ನಾನು ನೋಡಿದೆ. ಹಮ್ನೆ ದೇಖಾ ನಾವು ನೋಡಿದೆವು. ತೂನೆ ದೇಖಾ ನೀನು ನೋಡಿದೆ. ತುಮ್ನೆ ದೇಖಾ ನೀನು ನೋಡಿದೆ. ಆಪ್ನೆ ದೇಖಾ ನೀವು ನೋಡಿದಿರಿ. ಇಸ್ನೆ ದೇಖಾ ಇವನು ನೋಡಿದನು ಅಥವಾ ಇವಳು ನೋಡಿದಳು.
ಇನ್ಹೋನೆ ದೇಖಾ ಇವರು ನೋಡಿದರು, ಉಸ್ನೆ ದೇಖಾ ಅವನು ನೋಡಿದನು, ಅವಳು ನೋಡಿದಳು, ಉನ್ಹೋನೆ ದೇಖಾ ಅವರು ನೋಡಿದರು. ಇಲ್ಲಿ ನೇ ಫಸ್ಟ್ ಟೈಮ್ ಬಂದಿದೆ, ಅಂದ್ರೆ ಭೂತಕಾಲದಲ್ಲಿ ಮಾತ್ರ ನೇ ಬರುತ್ತೆ. ಮೈನೆ ದೇಖಾ ಅಂದ್ರೆ ನಾನು ನೋಡಿದೆ. ಈಗ ಮೈನೆ ದೇಖಾ ಹೈ ಅಂದ್ರೆ ನಾನು ನೋಡಿದ್ದೇನೆ ಅಂತ ಆಗುತ್ತೆ. ನಾನು ನೋಡಿದೆ, ಇಲ್ಲಿ ನಾನು ನೋಡಿದ್ದೇನೆ. ಮೈನೆ ದೇಖಾ ಹೇ, ಹಮ್ನೆ ದೇಖಾ ಹೇ ನಾವು ನೋಡಿದ್ದೇವೆ. ತೂನೆ ದೇಖಾ ಹೇ ನೀನು ನೋಡಿದ್ದೀಯ. ತುಮ್ನೆ ದೇಖಾ ಹೇ ನೀನು ನೋಡಿದ್ದೀಯ. ಆಪ್ನೆ ದೇಖಾ ಹೇ ನೀವು ನೋಡಿದ್ದೀರಿ. ಇಸ್ನೆ ದೇಖಾ ಹೇ, ಯಹ ಪ್ಲಸ್ ನೆ ಇಸ್ನೆ. ಇಸ್ನೆ ದೇಖಾ ಹೇ ಇವನು ನೋಡಿದ್ದಾನೆ. ಇನ್ಹೋನೆ ದೇಖಾ ಹೇ ಇವರು ನೋಡಿದ್ದಾರೆ. ಉಸ್ನೆ ದೇಖಾ ಹೇ ಅವನು ನೋಡಿದ್ದಾನೆ ಅಥವಾ ಅವಳು ನೋಡಿದ್ದಾಳೆ. ಉನ್ಹೋನೆ ದೇಖಾ ಹೇ ಅವರು ನೋಡಿದ್ದಾರೆ. ನೋಡಿ, ದೇಖಾ ದೇಖಾ ಹೇ ಅದು ಈಗ ದೇಖಾ ಥಾ ನಾನು ನೋಡಿದ್ದೆ, ನಾನು ನೋಡಿದೆ ಮೈನೆ ದೇಖಾ. ನಾನು ನೋಡಿದ್ದೇನೆ ಮೈನೆ ದೇಖಾ ಹೇ. ನಾನು ನೋಡಿದ್ದೆ, ಹಿಂದೆ ನೋಡಿದ್ದೆ ಅಂತ ಹೇಳಬೇಕಾದ್ರೆ ಥಾ ಬರುತ್ತೆ. ಮೈನೆ ದೇಖಾ ಥಾ ನಾನು ನೋಡಿದ್ದೆ. ಹಮ್ನೆ ದೇಖಾ ಥಾ ನಾವು ನೋಡಿದ್ದೆವು. ತೂನೆ ದೇಖಾ ಥಾ ನೀನು ನೋಡಿದ್ದೆ. ತುಮ್ನೆ ದೇಖಾ ಥಾ ನೀನು ನೋಡಿದ್ದೆ. ಆಪ್ನೆ ದೇಖಾ ಥಾ ನೀವು ನೋಡಿದ್ದೀರಿ. ಇಸ್ನೆ ದೇಖಾ ಥಾ ಇವನು ನೋಡಿದ್ದನು ಅಥವಾ ಇವಳು ನೋಡಿದ್ದಳು. ಇನ್ಹೋನೆ ದೇಖಾ ಥಾ ಇವರು ನೋಡಿದ್ದರು. ಉಸ್ನೆ ದೇಖಾ ಥಾ ಅವನು ನೋಡಿದ್ದನು ಅಥವಾ ಅವಳು ನೋಡಿದ್ದಳು. ಉನ್ಹೋನೆ ದೇಖಾ ಥಾ ಅವರು ನೋಡಿದ್ದರು. ಈಗ ನಾನು ನೋಡ್ತಾ ಇದ್ದೆ ಅಂತ ಹೇಳಬೇಕಾದ್ರೆ ನೇ ಬರಬಾರ್ದು. ಮೈ ದೇಖ್ ರಹಾ ಥಾ ನಾನು ನೋಡುತ್ತಿದ್ದೆ. ಹಮ್ ದೇಖ್ ರಹೇ ಥೆ ನಾವು ನೋಡುತ್ತಿದ್ದೆವು. ತೂ ದೇಖ್ ರಹಾ ಥಾ ತುಮ್ ದೇಖ್ ರಹೇ ಥೆ ನೀನು ನೋಡುತ್ತಿದ್ದೆ. ತೂ ದೇಖ್ ರಹಾ ಥಾ ತುಮ್ ದೇಖ್ ರಹೇ ಥೆ ನೀನು ನೋಡುತ್ತಿದ್ದೆ. ಆಪ್ ದೇಖ್ ರಹೇ ಥೆ ನೀವು ನೋಡುತ್ತಿದ್ದಿರಿ. ಯಹ ದೇಖ್ ರಹಾ ಥಾ ಇವನು ನೋಡುತ್ತಿದ್ದನು. ಯೇ ದೇಖ್ ರಹೇ ಥೆ ಇವರು ನೋಡುತ್ತಿದ್ದರು. ವಹ ದೇಖ್ ರಹಾ ಥಾ ಅವನು ನೋಡುತ್ತಿದ್ದನು. ವೇ ದೇಖ್ ರಹೇ ಥೆ ಅವರು ನೋಡುತ್ತಿದ್ದರು. ಇಲ್ಲಿ ದೇಖ್ ರಹೇ ಥೆ, ಗಾ ರಹೇ ಥೆ, ಉಠ್ ರಹೇ ಥೆ, ಸೋ ರಹೇ ಥೆ, ಪಢ್ ರಹೇ ಥೆ ಏನಾದ್ರು ಹೇಳಿ. ಮೈ ದೇಖ್ ಸಕ್ತಾ ಹೂಂ, ಸಕ್ ಅಂತ ಸೇರಿಸ್ತಾ ಇದ್ದೀನಿ ನೋಡಿ. ದೇಖ್ತಾ ಹೂಂ ಕಲ್ತಿದ್ದೀರಲ್ವಾ. ದೇಖ್ ಸಕ್ತಾ ಹೂಂ ಅಂದ್ರೆ ಐ ಕ್ಯಾನ್ ಅನ್ನೋ ಅರ್ಥದಲ್ಲಿ. ಮೈ ದೇಖ್ ಸಕ್ತಾ ಹೂಂ ನಾನು ನೋಡಬಲ್ಲೆ. ಹಮ್ ದೇಖ್ ಸಕ್ತೆ ಹೇ ನಾವು ನೋಡಬಲ್ಲೆವು. ತೂ ದೇಖ್ ಸಕ್ತಾ ಹೇ ನೀನು ನೋಡಬಲ್ಲೆ. ತುಮ್ ದೇಖ್ ಸಕ್ತೆ ಹೋ ನೀನು ನೋಡಬಲ್ಲೆ. ಆಪ್ ದೇಖ್ ಸಕ್ತೆ ಹೇ ನೀವು ನೋಡಬಲ್ಲಿರಿ. ಯಹ ದೇಖ್ ಸಕ್ತಾ ಹೇ ಇವನು ನೋಡಬಲ್ಲ. ಯೇ ದೇಖ್ ಸಕ್ತೆ ಹೇ ಇವರು ನೋಡಬಲ್ಲರು. ವಹ ದೇಖ್ ಸಕ್ತಾ ಹೇ ಅವನು ನೋಡಬಲ್ಲ. ವೇ ದೇಖ್ ಸಕ್ತೆ ಹೇ ಅವರು ನೋಡಬಲ್ಲರು. ಅಂದ್ರೆ ಕ್ಯಾನ್ ಅಂತ ಇಲ್ಲಿ ಆಗುತ್ತೆ, ಅಂದ್ರೆ ಸಾಧ್ಯ. ಈಗ ನೋಡಿ ಮುಗಿಸಿದೆ ಅಂತ ಹೇಳ್ಬೇಕಾದ್ರೆ ಮೈ ದೇಖ್ ಚುಕಾ ನಾನು ನೋಡಿ ಮುಗಿಸಿದೆ. ಹಮ್ ದೇಖ್ ಚುಕೆ ನಾವು ನೋಡಿ ಮುಗಿಸಿದೆವು. ತೂ ದೇಖ್ ಚುಕಾ ನೀನು ನೋಡಿ ಮುಗಿಸಿದೆ. ತುಮ್ ದೇಖ್ ಚುಕೆ ನೀನು ನೋಡಿ ಮುಗಿಸಿದೆ. ಆಪ್ ದೇಖ್ ಚುಕೆ ನೀವು ನೋಡಿ ಮುಗಿಸಿದಿರಿ. ಯಹ ದೇಖ್ ಚುಕಾ ಇವನು ನೋಡಿ ಮುಗಿಸಿದ. ಯೇ ದೇಖ್ ಚುಕೆ ಇವರು ನೋಡಿ ಮುಗಿಸಿದರು. ವಹ ದೇಖ್ ಚುಕಾ ಅವನು ನೋಡಿ ಮುಗಿಸಿದ. ವೇ ದೇಖ್ ಚುಕೆ ಅವರು ನೋಡಿ ಮುಗಿಸಿದರು. ಅಂದ್ರೆ ಕಂಪ್ಲೀಷನ್ ತೋರಿಸುತ್ತಿಲ್ಲಿ. ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಕೆಲಸ ಶುರುವಾಗೋದನ್ನ ಇಲ್ಲಿ ಲಗ ಅನ್ನೋದ್ರಿಂದ ಹೇಳ್ತೀವಿ. ಮೈ ದೇಖ್ನೆ ಲಗ ನಾನು ನೋಡತೊಡಗಿದೆ. ಹಮ್ ದೇಖ್ನೆ ಲಗೆ ನಾವು ನೋಡತೊಡಗಿದೆವು. ತೂ ದೇಖ್ನೆ ಲಗ ನೀನು ನೋಡತೊಡಗಿದೆ. ತುಮ್ ದೇಖ್ನೆ ಲಗೆ ನೀನು ನೋಡತೊಡಗಿದೆ. ಆಪ್ ದೇಖ್ನೆ ಲಗೆ ನೀವು ನೋಡತೊಡಗಿದಿರಿ. ಯಹ ದೇಖ್ನೆ ಲಗ ಇವನು ನೋಡತೊಡಗಿದ. ಯೇ ದೇಖ್ನೆ ಲಗೆ ಇವರು ನೋಡತೊಡಗಿದರು. ವಹ ದೇಖ್ನೆ ಲಗ ಅವನು ನೋಡತೊಡಗಿದ. ವೇ ದೇಖ್ನೆ ಲಗೆ ಅವರು ನೋಡತೊಡಗಿದರು. ಅಂದ್ರೆ ಕೆಲಸ ಶುರುವಾಯಿತು ಅಂತ ಇದರಲ್ಲಿ ಗೊತ್ತಾಗುತ್ತೆ. ಇಸ್ಲಿಯೇ ಅದ್ರ ಜೊತೆಗೆ ನೀವು ಕಲಿಬೇಕಾಗಿರೋದು ಕೆಲವು ವರ್ಡ್ಸ್, ಒಂದು 1000 ವರ್ಡ್ಸ್ ಇದೆ, 10 ವಿಡಿಯೋಗಳಲ್ಲಿದೆ, 100 ವರ್ಡ್ಸ್ ಒಂದೊಂದರಲ್ಲಿ. ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೋಡಿ. ನನ್ನ ಚಾನಲ್ಗೆ ಹೋದ್ರೆ ನಿಮ್ಗೆ ಖಂಡಿತ ಪ್ಲೇ ಲಿಸ್ಟ್ಗಳು ಸಿಗುತ್ತೆ, ಅದರಲ್ಲಿ ಎಲ್ಲ ನೋಡ್ಬೋದು. ಇಸ್ಲಿ ಅಂದ್ರೆ ಆದ್ದರಿಂದ, ಕ್ಯೂಂಕಿ ಅಂದ್ರೆ ಏಕೆಂದರೆ, ಲೇಕಿನ್ ಅಂದ್ರೆ ಆದರೆ, ಔರ್ ಅಂದ್ರೆ ಮತ್ತು, ಯಾ ಅಂದ್ರೆ ಅಥವಾ, ಹಾಗೆ ಕಿ ಅಂದ್ರೆ ಎಂದರೆ, ಕೆ ಪಾಸ್ ಹತ್ತಿರ, ಕೆ ಸಾಥ್ ಜೊತೆಯಲ್ಲಿ, ಕಾ ಕೇಕಿನ ಯೂಸ್ ಮಾಡೋದನ್ನ ಹೇಗೆ ಕಲ್ತ್ಕೊಳ್ಳಿ, ಎಲ್ಲ ವಿಡಿಯೋಗಳಲ್ಲಿ ಇದೆ. ಪರ್ ಅಂದ್ರೆ ಆದರೆ, ಇದ್ರ ಜೊತೆಗೆ ನೀವು ಹಿಂದಿ ಶಬ್ದಗಳು ಏನು 1000 ವರ್ಡ್ಸ್ ಇದೆ, ಆ ಪ್ಲೇ ಲಿಸ್ಟಿಗೆ ಹೋಗಿ 1000 ವರ್ಡ್ಸ್ ಅಂತ ಇದೆ,
ಅದನ್ನು ಕಲ್ತ್ಕೊಳ್ಳಿ. ಒಂದೇ 1,000 ಶಬ್ದಗಳು ಕಲ್ತ್ರೆ ನೀವು ಖಂಡಿತವಾಗೂ ಆರಾಮಾಗಿ ಹಿಂದಿ ಮಾತಾಡ್ಬೋದು. ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಕ್ರಿಯಾಪದಗಳು ವರ್ಬ್ಸನ್ನು ಕಲ್ತ್ಕೊಳ್ಳಿ. ದೇಖನ, ಸುನ್ನ, ಪಢನ, ಲಿಖನ. ಆವಾಗ 100% ನೀವು ಹಿಂದಿಯನ್ನು ಚೆನ್ನಾಗಿ ಕಲಿಬೋದು, ಮಾತಾಡ್ಬೋದು, ಯಾವುದೇ ಡೌಟ್ಸ್ ಇರೋದಿಲ್ಲ. ಸೊ ಅದರಲ್ಲಿ 21 ಡೇಸ್ ಕ್ಲಾಸ್ ಟು ಲರ್ನ್ ಹಿಂದಿ ಅಂತ ಪ್ಲೇ ಲಿಸ್ಟ್ ಇದೆ, ಅದನ್ನು ನೋಡಿ. 21 ವಿಡಿಯೋಸ್ ಇದೆ, ಆ 10 ವಿಡಿಯೋಸ್ ಇದೆ ಏನು 1000 ವರ್ಡ್ಸ್ದು, ಮತ್ತು ಈ 30 ವಿಡಿಯೋಗಳಿದೆ. ಇದೆಲ್ಲವೂ ನಿಮಗೆ ಖಂಡಿತವಾಗೂ ಹೆಲ್ಪ್ ಆಗೋದು. ಇದ್ರ ಜೊತೆಗೆ 100 ಬೇರೆ ವಿಡಿಯೋಗಳಿದೆ, ಸಮಯ ಇದ್ದರೆ ನೀವು ಅದನ್ನು ನೋಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಈ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯಾಕಂದರೆ ರೆಗ್ಯುಲರ್ ಆಗಿ ನಿಮಗೆ ವೀಡಿಯೋಸ್ದು ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ 1 ತಿಂಗಳಲ್ಲಿ ನೀವು ಎಷ್ಟನ್ನ ಹಿಂದಿನ ಕಲ್ತಿದ್ದೀರಾ ಕಮೆಂಟ್ಸಲ್ಲಿ ತಿಳಿಸಿ. ನಿಮಗೆ ಹೆಲ್ಪ್ ಆಗಿದೆಯಾ ಏನು ಅದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಸೊ ನಿಮ್ಮೆಲ್ರಿಗೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.